ಜ್ಯೋತಿಷಾಸ್ತ್ರ ರೀತಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನು ಚರ್ಮಕ್ಕೆ ಸಂಬಂಧಪಟ್ಟಂತಹ ಅನಾರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡ್ತಕ್ಕಂಥ ಗ್ರಹಗಳು ಅಂದರೆ ರಾಹು ಮತ್ತು ಕೇತು. ಯಾರ ಜಾತಕ ಸರ್ಪದೋಷದಿಂದ ಕೂಡಿರ್ತದೆ ಅಥವಾ ರಾಹುಕೇತು ದಶೆಗಳಿಂದ ಕೂಡಿರ್ತದೆ, ರಾಹುಕೇತು ದಶೆಗಳು ನಡೀತಾ ಇರ್ತದೆ, ಅಂಥ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಚರ್ಮರೋಗಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಇಂಥ ಸಂದರ್ಭದಲ್ಲಿ ನಾವು ರಾಹುಕೇತುಗಳನ್ನು ಜಪವನ್ನು ಮಾಡೋದ್ರಿಂದ, ರಾಹುಕೇತುಗಳ ಧಾನ್ಯಗಳಾಗಿರ್ತಕ್ಕಂಥ ಹುರುಳಿ ಮತ್ತು ಉದ್ದನ್ನು ದಾನವನ್ನು ಮಾಡೋದ್ರಿಂದ, ರಾಹುಕೇತುಗಳಿಗೆ ಸಂಬಂಧಪಟ್ಟಂಥ ಧಾನ್ಯಗಳನ್ನು ಪ್ರಾಣಿಗಳಿಗೆ ಅಥವಾ ಪಕ್ಷಿಗಳಿಗೆ ಹಾಕೋದ್ರಿಂದ ಇದರಿಂದ ಹೊರಗಡೆ ಬರ್ಬೋದು. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕಂಡು ಬರ್ತಕ್ಕಂತಹ ಚರ್ಮರೋಗ ಸಮಸ್ಯೆ ಕಾಣಿಸ್ಕೊಳ್ಳೋದು ಹೆಚ್ಚಾಗಿ ರಾಹು ದಶೆಯಲ್ಲಿ. ಅದರಲ್ಲೂ ಸಹ ಜಾತಕದಲ್ಲಿ ಸರ್ಪದೋಷದ ಲಕ್ಷಣಗಳಿದ್ದು ರಾಹು ದಶೆ ನಡೀತಾ ಇದೆ ಅಂತಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಹಂತಗಳಲ್ಲಿ ಕ್ಯಾನ್ಸರ್ ಹಂತಕ್ಕೆ ಸಹ ಹೋಗ್ತಕ್ಕಂಥ ಸಂದರ್ಭಗಳು ಸಹ ಬರ್ತದೆ. ಸಣ್ಣ ಪ್ರಮಾಣದಲ್ಲಿದ್ದಂತಹ ಚರ್ಮರೋಗ ಸಮಸ್ಯೆ, ಎಲ್ಲ ಒಂದು ಕೈ ಭಾಗದಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿದ್ದಂತಹ ಚರ್ಮರೋಗ ಸಮಸ್ಯೆ ಇದ್ದಕ್ಕಿದ್ದಾಗ ಇಡೀ ದೇಹವೆಲ್ಲ ಹಬ್ಬಿ ದೊಡ್ಡ ಮಟ್ಟದಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಟ್ರೀಟ್ಮೆಂಟ್ ತಗೊಳ್ಳೋದಾಗಲಿ, ಹಣವನ್ನು ಖರ್ಚು ಮಾಡೋದಾಗಲಿ, ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡ್ರು ಆ ಕ್ಷಣಕ್ಕೆ ಕಡಿಮೆಯಾಗಿ ಆನಂತರದಲ್ಲಿ ಹೆಚ್ಚು ಉಲ್ಬಣ ಆಗ್ತಕ್ಕಂಥ ಸನ್ನಿವೇಶಗಳೇ ಹೆಚ್ಚಾಗಿರ್ತವೆ. ಹಾಗಾಗಿ ಯಾರು ಚರ್ಮರೋಗದಿಂದ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೋ ಅವರು ಪ್ರತಿ ಗುರುವಾರದಂದು ಅಥವಾ ಮಂಗಳವಾರದಂದು ಹುದ್ದನ್ನು ನೀರಲ್ಲಿ ನೆನೆಸಿಟ್ಟು ಆ ನೆನೆಸಿಟ್ಟ ಹುದ್ದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಸಮೀಪದಲ್ಲಿರ್ತಕ್ಕಂತಹ ಮೇಕೆಗಳಿಗಾಗಲಿ ಹಸುವಿಗಾಗಲಿ ಒಂದು ಇಡೀ ನೆನೆಸಿಟ್ಟ ಹುದ್ದನ್ನು ತಿನ್ನಿಸೋದ್ರಿಂದ ಮತ್ತು ಗೋಪೂಜೆಯನ್ನು ಮಾಡೋದ್ರಿಂದ, ಹುದ್ದಿನ ಕಾಳನ್ನು ದಾನವನ್ನು ಕೊಡೋದ್ರಿಂದ, ಹುದ್ದಿನ ಕಾಳನ್ನು ಒಂದು ಕಪ್ಪು ಬಟ್ಟೆಯಲ್ಲಿ ಸುತ್ತಿಟ್ಟು ಸಂಕಲ್ಪವನ್ನು ಮಾಡಿಕೊಂಡು ಓಂ ರಂ ರಾಹುವೇ ನಮಃ, ಓಂ ರಂ ರಾಹುವೇ ನಮಃ ಅಂತ ಮಂತ್ರವನ್ನು ತದೇಕಚಿತ್ತವಾಗಿ ಒಂದು 108 ಬಾರಿ ಜಪ ಮಾಡೋದ್ರ ಮೂಲಕ ಆನಂತರದಲ್ಲಿ ಆ ಒಂದು ಹುದ್ದಿನ ಕಾಳಿನ ಗಂಟನ್ನು ತೆಗೆದುಕೊಂಡೋಗಿ ದಾನವನ್ನು ಮಾಡೋದ್ರಿಂದ ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಂದ ನಾವು ಹೊರಗಡೆ ಬರ್ಬೋದು. ಜೊತೆಗೆ ಕೇತು ಜಪವನ್ನು ಮಾಡೋದ್ರಿಂದ, ಕೇತುಗೆ ಅಧಿದೇವತೆಯಾಗಿರ್ತಕ್ಕಂತಹ ಗಣೇಶನ ಆರಾಧನೆಯನ್ನು ಮಾಡೋದ್ರಿಂದ, ರಾಹುಗೆ ಅಧಿದೇವತೆಯಾಗಿರ್ತಕ್ಕಂತಹ ದುರ್ಗೆಯನ್ನು ಆರಾಧನೆಯನ್ನು ಮಾಡೋದ್ರಿಂದ, ಗಣಹೋಮವನ್ನು ಮಾಡ್ಕೊಳ್ಳೋದ್ರಿಂದ, ದುರ್ಗಾ ಹೋಮವನ್ನು ಮಾಡ್ಕೊಳ್ಳೋದ್ರಿಂದ, ಸರ್ಪಸೂಕ್ತ ಪಾರಾಯಣವನ್ನು ಮಾಡ್ಕೊಳ್ಳೋದ್ರಿಂದ ಎಲ್ಲ ರೀತಿಯ ಚರ್ಮರೋಗ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು. ಧನ್ಯವಾದಗಳು ಬಂಧುಗಳು.